ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. 10ನೇ ತರಗತಿ ಆನ್ಲೈನ್ ಕ್ಲಾಸ್ಗೆ ತಮಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತು ನಾವು ಮಹಿಳಾ ಕಿ ಸಾಹಸಗಾಥ ಅಂದರೆ ಮಹಿಳೆಯ ಸಾಹಸಗಾಥೆ, ಗಾಥೆ ಅಂದರೆ ಕಥೆ ಅಂತ ಆಗುತ್ತೆ. ಈ ರೀತಿ ಮಹಿಳಾ ಕಿ ಗಾಥಾ ಅನ್ನೋ ಒಂದು ಪಾಠ ನೋಡೋಣ. ಈ ಪಾಠದ ವಿಧ ವ್ಯಕ್ತಿ ಪರಿಚಯ. ಮೊದಲು ಈ ಪಾಠದ ಆಶಯ ನೋಡೋಣಂತೆ. ನೋಡ್ಕೊಳ್ಳಿ. पाठ का आशय: इस पाठ से बच्चे साहस गुण, दृढ़ निश्चय, अथक परिश्रम, मुसीबतों का सामना करना इत्यादि आदर्श गुणों सीखते हैं ಅಂತ. ಈ ಪಾಠದ ಮೂಲಕ ಮಕ್ಕಳು ಸಾಹಸ ಗುಣಗಳನ್ನು, ಜೀವನದಲ್ಲಿ ದೃಢ ನಿಶ್ಚಯವನ್ನು ಮಾಡುವಂತಹ, ತೀರ್ಮಾನ ಮಾಡುವಂಥ ಗುಣವನ್ನು, ಅಥಕ ಪರಿಶ್ರಮ ಅಂದರೆ ವಿಶ್ರಾಂತಿ ಇಲ್ಲದ ಒಂದು ಪರಿಶ್ರಮ. ಥಕ್ ಅಂದರೆ ಸುಸ್ತಾಗೋದು, ಅಥಕ್ ವಿಲೋಮ ಶಬ್ದ ಆಗುತ್ತೆ. ಥಕ್ಗೆ ಅಥಕ್ ವಿಲೋಮ ಶಬ್ದ. ಥಕ್ ಅಂದರೆ ಸುಸ್ತಾಗೋದು, ಸುಸ್ತಿಲ್ಲದೆ ನಿರಂತರವಾಗಿ ವಿಶ್ರಾಂತಿ ಇಲ್ಲದೆ ಕಷ್ಟಪಡುವುದು ಅಂತ. ಮುಸೀಬತೋಂಕ ಸಾಮನಾ ಕರ್ನ ಅಂದರೆ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸುವುದು ಹೇಗೆ ಎಂಬುವಂಥ ಆದರ್ಶ ಗುಣಗಳನ್ನು ನಾವು ಈ ಪಾಠದ ಮೂಲಕ ತಿಳ್ಕೊಳ್ತೇವೆ. ಇಸ್ಕೆ ಸಾಥ್ ಹಿಮಾಲಯ ಕಿ ಊಂಚಿ ಚೋಟಿಯೋಂ ಕಿ ಜಾನ್ಕಾರಿ ಭಿ ಪ್ರಾಪ್ತ ಕರ್ತೆ. ಇದರ ಜೊತೆಯಲ್ಲಿ ಹಿಮಾಲಯದ ಎತ್ತರವಾದಂತಹ ತುದಿಗಳು, ಎತ್ತರವಾದಂಥ ಪರ್ವತದಲ್ಲಿರುವಂಥ ತುದಿಗಳ ಬಗ್ಗೆ ಅಲ್ಲಿರುವಂಥ ಒಂದು ಮಾಹಿತಿಯನ್ನು ನಾವು ಇವತ್ತು ಪಡಿತೇವೆ. ಯಹ ಪಾಠ ಸಿದ್ಧ ಕರ್ತಾ ಹೈ ಕಿ ಮೆಹನತ್ ಕಾ ಫಲ್ ಅಚ್ಚಾ ಹೋತಾ ಹೈ. ಅಷ್ಟೇ ಅಲ್ಲದೆ ಈ ಪಾಠ ನಮಗೊಂದು ಅಂಶವನ್ನು ತೋರಿಸ್ಕೊಡುತ್ತೆ. ಏನಪ್ಪ ಸಿದ್ಧ ಮಾಡಿ ತೋರಿಸುತ್ತೆ ಅಂದರೆ ಪರಿಶ್ರಮದ ಫಲ ಯಾವಾಗಲೂ ಒಳ್ಳೆಯದೇ ಆಗಿರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿ ಮಹಿಳೆಯ ಸಾಹಸಗಾಥೆ ಯಾರ ಮಹಿಳೆಯ ನೋಡೋಣಂತೆ. ನೋಡ್ತಾ ಹೋಗಿ ಪಾಠವನ್ನು. महिला की साहस गाथा. पहली महिला एवरेस्ट विजेता बिजेंद्री पाल को एवरेस्ट की चोटी पर चढ़ने वाली पहली भारतीय महिला होने का गौरव प्राप्त है. ಮೊದಲ ಮಹಿಳೆ, ಎವರೆಸ್ಟ್ ವಿಜೇತರಾಗಿರುವಂಥ ಮೊದಲ ಮಹಿಳೆಯಾದಂಥವರು ಅಂದರೆ ಬಿಜೇಂದ್ರಿ ಪಾಲ್ ರವರನ್ನ ಭಾರತದಲ್ಲಿ ಎವರೆಸ್ಟ್ ಪರ್ವತವನ್ನು ಹತ್ತಿದಂತಹ ಮೊದಲ ಭಾರತೀಯ ಮಹಿಳೆ ಎಂಬ ಒಂದು ಗೌರವಕ್ಕೆ ಪಾತ್ರರಾಗಿದ್ದಾರೆ. ಬಿಚೇಂದ್ರಿ ಕಾ ಜನ್ಮ ಏಕ ಸಾಧಾರಣ ಭಾರತೀಯ ಪರಿವಾರ ಮೇ ಹುವಾ ತಾ. ಇಂತಹ ಬಿಚೇಂದ್ರಿರವರ ಜನನ ಒಂದು ಸಾಧಾರಣ ಭಾರತೀಯ ಕುಟುಂಬದಲ್ಲಿ ಆಗಿತ್ತು. ಪಿತಾ ಕಿಶನ್ ಪಾಲ್ ಸಿಂಗ್ और माँ हंसा देई नेगी की 5 संतानों में बिचेंद्री तीसरी संतान है. ತಂದೆ ಕಿಶನ್ ಪಾಲ್ ಸಿಂಹ, ತಾಯಿ ಹಂಸಾದೇಯಿ ನೇಗಿ. ಅಂದರೆ ಬಿಚೇಂದ್ರಿ ಪಾಲ್ ಅವರ ತಂದೆಯ ಹೆಸರು ಕಿಶನ್ ಪಾಲ್ ಸಿಂಹ, ತಾಯಿ ಹೆಸರು ಹಂಸಾದೇಯಿ ನೇಗಿ ಅಂತ. ಇವರಿಗೆ ಒಟ್ಟು 5 ಜನ ಮಕ್ಕಳಿದ್ರು. ಆ 5ನೇಯವರಲ್ಲಿ ಇವರು ಮೂರನೆಯವರು ಅಂತ. ಬಿಚೇಂದ್ರಿ ಪಾಲ್ ಎಷ್ಟನೇವರು? 3ನೇಯ ಮಕ್ಕಳು. ಬಿಚೇಂದ್ರಿ ಕೆ ಬಡೇ ಬಾಯಿ ಕೋ ಪಹಾಡೋಂ ಪರ್ ಜಾನ ಅಚ್ಚಾ ಲಗ್ತಾ ತಾ. ಬಿಚೇಂದ್ರಿಯವರ ಅಣ್ಣನಿಗೆ ಇರುವಂಥ ಪರ್ವತಗಳ ಮೇಲೆ ಹೋಗೋದು ಅಂದರೆ ಬಹಳ ಇಷ್ಟ ಇತ್ತು. भाई को देखकर उन्होंने निश्चय कर लिया कि वे भी वही करेंगी जो उनका भाई करते हैं. ಅವತ್ತು ಆ ಅಣ್ಣ ಹತ್ತೋದನ್ನು ನೋಡ್ಬಿಟ್ಟು ಇವರಿಗೆ ಒಂದು ಉತ್ಸಾಹ ಸಿಕ್ತು. ಅಣ್ಣನ ನೋಡ್ಬಿಟ್ಟು ಅವರು ಮನಸ್ಸಿನಲ್ಲಿ ಒಂದು ತೀರ್ಮಾನವನ್ನು ಮಾಡ್ಕೊಂಡ್ರು, ದೃಢವಾದಂಥ ನಿಶ್ಚಯ ಮಾಡ್ಕೊಂಡ್ರು. ಏನಪ್ಪಾ ಅಂದ್ರೆ ಅಣ್ಣನಂತೆಯೇ ನಾನು ಕೂಡ ಪರ್ವತವನ್ನು ಹತ್ತುತ್ತೇನೆ ಅಂತ. ವೆ ಕಿಸಿ ಸೆ ಪೀಚೆ ನಹಿ ರಹೆಂಗಿ. ಮತ್ತೆ ಯಾರಿಂದಲೂ ಕೂಡ ಯಾವತ್ತೂ ಕೂಡ ನಾನು ಹಿಂದೆ ಇರೋದಿಲ್ಲ, ಜೀವನದಲ್ಲಿ ಹಿಂದೆ ಬೀಳೋದಿಲ್ಲ. ಉನ್ಸೆ ಬೆಹತರ್ ಕರ್ಕೆ ದಿಕ್ಕಾಲ ಆಯಿಂಗಿ. ಅವ್ರಿಗಿಂತ ಚೆನ್ನಾಗಿ ನಾನು ಮಾಡಿ ತೋರಿಸ್ತೇನೆ ಅನ್ನೋದು ಇವರ ಒಂದು ದೃಢ ನಿಶ್ಚಯವಾಗಿತ್ತು. ಇಸಿ ಜಜ್ಬೆ ಸೆ ಉನ್ಹೋನೆ ಪರ್ವತಾರೋಹಣ ಕಾ ಪ್ರಶಿಕ್ಷಣ ಲೇನಾ ಶುರು ಕಿಯಾ. ಇದೇ ಒಂದು ಉತ್ಸಾಹದಿಂದ ಅವರು ಪರ್ವತಾರೋಹಣವನ್ನ ಪ್ರಶಿಕ್ಷಣ ಅಂದ್ರೆ ಅದರ ಬಗ್ಗೆ ಶಿಕ್ಷಣವನ್ನು ಪಡೆಯುವಂತ ಒಂದು ಕೆಲಸವನ್ನ ಮಾಡಿದ್ರು. ಇವರನ್ನ ಕಾಣ್ತಿದೀವಲ್ಲ, ಇವರೇ ಬಿಚೇಂದ್ರಿ ಪಾಲ್ ರವರು. बिचेंद्री पाल महिला की साहस गाथा. बिचेंद्री को बचपन में रोज 5 किलोमीटर पैदल चलकर स्कूल जाना पड़ता था. ಬಿಚೇಂದ್ರಿ ಅವರಿಗೆ ಬಾಲ್ಯದಲ್ಲಿ ದಿನ 5 ಕಿಲೋಮೀಟರ್ ದೂರ ಕಾಲ್ನಡಿಗೆಯಲ್ಲಿ ನಡ್ಕೊಂಡ್ಬಿಟ್ಟು ಶಾಲೆಗೆ ಹೋಗ್ಬೇಕಾಯ್ತು. ಶಾಲೆಗೆ ಹೋಗ್ಬೇಕಂದ್ರೆ ಎಷ್ಟು ಕಿಲೋಮೀಟರ್? 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು. बाद में पर्वतारोहण प्रशिक्षण के दौरान उनका कठोर परिश्रम बहुत काम आया. ಆ ಬಾಲ್ಯದಲ್ಲಿ ನಡೆದಂಥ ಅಭ್ಯಾಸ ಇವರಿಗೆ ಪರ್ವತಾರೋಹಣ ಪ್ರಶಿಕ್ಷಣ ತರಬೇತಿ ಪಡೆಯುವಂಥ ಸಂದರ್ಭದಲ್ಲಿ ಇವರಿಗೆ ಬಹಳ ಅದು ಅನುಕೂಲ ಆಯಿತು ಅಂತ. ಆ ಪರಿಶ್ರಮ ಇವರಿಗೆ ಬಹಳ ಲಾಭ ತಂದುಕೊಡ್ತು. ಸಿಲಾಯಿ ಕಾ ಕಾಮ್ ಸೀಖ್ ಲಿಯಾ ಅವ್ರು ಸಿಲಾಯಿ ಕರ್ಕೆ ಪಡಾಯಿ ಕಾ ಖರ್ಚು ಉಠಾನೆ ಲಗಿ. ಜೊತೆಗೆ ಹೊಲಿಗೆ ಕೆಲಸ ಬಟ್ಟೆಯನ್ನು ಹೊಲಿಯುವಂಥ ಕೆಲಸವನ್ನು ಕಲ್ತ್ಕೊಂಡ್ರು. ಬಟ್ಟೆಯನ್ನು ಹೊಲಿತಾ ಮತ್ತು ತನ್ನ ಓದಿನ ಖರ್ಚನ್ನು ಅದರಿಂದ ನಿಭಾಯಿಸ್ತಾ ಇದ್ರು ಅಂತ.
इस तरह उन्होंने संस्कृत में MA तथा BEd तक की ಶಿಕ್ಷಾ ಪ್ರಾಪ್ತ किए. ಈ ರೀತಿಯಲ್ಲಿ ಸ್ವತಃ ತಾನು ಬಟ್ಟೆಯನ್ನು ಹೊಲಿದ್ಬಿಟ್ಟು ತಂದೆಯಿಂದನೂ ಯಾವುದೇ ಒಂದು ಸಹಾಯವನ್ನು ಪಡೆದೇನೆ ಇವರು ಸಂಸ್ಕೃತದಲ್ಲಿ MA ಪದವಿಯನ್ನು ಪಡೆದರು ಮತ್ತು BEd ಪದವಿಯನ್ನು ಪಡ್ಕೊಂಡ್ರು. पढ़ाई के साथ साथ बिचेंद्री ने पहाड़ पर चढ़ने के अपने लक्ष्य को भी हमेशा अपने सामने रखा. ಓದಿನ ಜೊತೆಯಲ್ಲಿ ಬಿಚೇಂದ್ರಿಗೆ ಆ ಪರ್ವತವನ್ನು ಹತ್ತುವಂತ ಒಂದು ಗುರಿ ಇತ್ತಲ್ಲ, ಲಕ್ಷ್ಯ ಇತ್ತಲ್ಲ, ಅದನ್ನು ಕೂಡ ಯಾವಾಗಲೂ ಅವರು ತನ್ನ ಎದುರುಗಡೆ ಇಟ್ಕೊಂಡೇ ಇದ್ರು, ಆ ಕನಸನ್ನು ಕಾಣ್ತಾ ಇದ್ರು. इसी दौरान बिचेंद्री ने कालानाग पर्वत की चढ़ाई की. ಈ ಒಂದು ಆಸೆ ಇಟ್ಕೊಂಡು ಪರ್ವತನ ಹತ್ತುವಂತ ಆಸೆಯಲ್ಲಿ ಓದ್ಬೇಕಾದ್ರೆ ಇವರು ಬಿಚೇಂದ್ರರವರು कालानाग पर्वतवನ್ನ ಹತ್ತಿದ್ರು. सन 1982 में उन्होंने गंगोत्री ग्लेशियर 6772 किलोमीटर ಅಂತ ಹೇಳ್ತಾನೆ तथा रुड गेरो 5819 मीटर की चढ़ाई की, जिससे उनमें आत्मविश्वास और बढ़ा ಅಂತ. ಈ ಓದ್ತಾ ಇರಬೇಕಾದ್ರೆ ಕಾಲಾನಾಗ ಪರ್ವತವನ್ನು ಹತ್ತಿದ ನಂತರ 1982ನೇ ಇಸ್ವಿಯಲ್ಲಿ ಅವರು ಗಂಗೋತ್ರಿ ಗ್ಲೇಷಿಯರ್ ಅನ್ನ, ಅದು ಒಟ್ಟು 6672 ಮೀಟರ್ ಇರುವಂತಹ ಗಂಗೋತ್ರಿ ಗ್ಲೇಷಿಯರ್ ಅನ್ನು ಹತ್ತಿದ್ರು. ಅಂದರೆ ಮತ್ತು ರುಡ್ ಗೆರೆ ಎಂಬ ಒಂದು ಪರ್ವತವನ್ನ, ಅದು 5819 ಮೀಟರ್ ಇರುವಂತಹ ಒಂದು ಪರ್ವತವನ್ನು ಹತ್ತಿ ಅವರಲ್ಲಿ ಆ ಹತ್ತಿದಂತ ಸಂದರ್ಭದಲ್ಲಿ ಅವರಿಗೆ ಒಂದು ಆತ್ಮವಿಶ್ವಾಸ ಹೆಚ್ಚಾಯಿತು. ಇದು ಗಂಗೋತ್ರಿ ಗ್ಲೇಷಿಯರ್ ಪರ್ವತ ಮತ್ತು ಕಾಲಾನಾಗ ಒಂದು ಪರ್ವತದ ಒಂದು ದೃಶ್ಯವನ್ನು ನಾವು ಕಾಣ್ತೇವೆ. ಈ ರೀತಿಯ ಒಂದು ಉತ್ಸಾಹ ಜೀವನದಲ್ಲಿ ಅವರಿಗೆ ಬೆಳೀತಾ ಹೋಯಿತು. ಮುಂದೆ ಹೇಳ್ತಾರೆ, अगस्त 1983 में जब दिल्ली में हिमालय पर्वतारोहियों का सम्मेलन हुआ, तब वे पहली बार तेनसिंग नोर्गे एवरेस्ट पर चढ़ने वाला पहले पुरुष तथा झुमके तावी एवरेस्ट पर चढ़ने वाली पहिला महिला से मिली ಅಂತ. ಇದೇ ಒಂದು ಪರ್ವತವನ್ನು ಹತ್ತುವಂತ ಆಸೆ ಇಟ್ಕೊಂಡಿರುವಂತಹ ಬಿಚೇಂದ್ರರವರಿಗೆ 1983ನೇ ಇಸ್ವಿಯಲ್ಲಿ ಆಗಸ್ಟ್ನಲ್ಲಿ ನಡೆದಂತಹ ದಿಲ್ಲಿಯಲ್ಲಿ ಹಿಮಾಲಯ ಪರ್ವತಾರೋಹಿಗಳ ಒಂದು ಸಮ್ಮೇಳನ ನಡೆಯಿತು. ಬಿಟ್ಕೊಳ್ಳಿ, 1983ನೇ ಇಸ್ವಿಯಲ್ಲಿ ಆ ಪರ್ವತಾರೋಹಿಗಳ ಸಮ್ಮೇಳನದಲ್ಲಿ ಎವರೆಸ್ಟ್ ಅನ್ನು ಹತ್ತಿದಂತಹ ಮೊದಲನೇ ಪುರುಷ ಯಾರಪ್ಪ ಅಂದ್ರೆ ತೇನ್ಸಿಂಗ್ ನೋರ್ಗೆ ಅಂತ ಕರೀತಾರೆ. ಆ ತೇನ್ಸಿಂಗ್ ನೋರ್ಗೆ ಮತ್ತು ಎವರೆಸ್ಟ್ ಪರ್ವತವನ್ನು ಹತ್ತಿದಂತ ಮೊದಲ ಮಹಿಳೆಯಾದಂತಹ ಜುಮ್ಕೆ ತಾಬಿ ಅವರ ಒಂದು ಭೇಟಿ ಆಯಿತು 1983ನೇ ಇಸ್ವಿಯಲ್ಲಿ. तब उन्होंने संकल्प लिया कि वे भी उनकी तरह एवरेस्ट पर पहुंचेंगी, और वह दिन भी आया जब 23 मई 1984 को एवरेस्ट पर पहुंचकर भारत का झंडा फहरा दिया. ಆಗ ಅವರು ಇಬ್ಬರನ್ನು ನೋಡಿದಾಗ, ತೇನ್ಸಿಂಗ್ ನೋರ್ಗೆ ಮತ್ತು ಜಿಂಕೆ ತಾಬೆ ಅವರನ್ನು ನೋಡದಂತ ಇವರಲ್ಲಿ ಮನಸ್ಸಲ್ಲಿ ಒಂದು ನಿಶ್ಚಯವನ್ನು ಮಾಡೋದು, ಸಂಕಲ್ಪವನ್ನು ಮಾಡಿಕೊಂಡ್ರು, ನಾವು ಅವರಂತೆ ಎವರೆಸ್ಟ್ ಪರ್ವತವನ್ನು ಹತ್ತುತ್ತೇನೆ. ಆ ಒಂದು ಸಂಕಲ್ಪದ ದಿನವೂ ಕೂಡ ಹತ್ರ ಬಂತು. ಆ ದಿನ ಯಾವುದಪ್ಪ ಅಂದ್ರೆ 23 ಮೇ 1984ನೇ ಇಸ್ವಿಯಲ್ಲಿ ಎವರೆಸ್ಟ್ ಪರ್ವತವನ್ನು ಹತ್ತಿಬಿಟ್ಟು ಭಾರತದ ಧ್ವಜವನ್ನ ಹಾರಿಸಿದಂಥವರು ಯಾರಪ್ಪ ಅಂದ್ರೆ ಬಿಚೇಂದ್ರಿ ಪಾಲ್ ರವರು. उस समय उनके साथ पर्वतारोही अंगदोर्जी भी साथ थे. 1984ನೇ ಇಸ್ವಿಯಲ್ಲಿ ಎವರೆಸ್ಟ್ ಪರ್ವತವನ್ನು ಹತ್ತಿದಂತಹ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಪರ್ವತಾರೋಹಿಯಾದಂತಹ ಅಂಗದೋರ್ಜಿ ಅಂತ, ಆ ಅಂಗದೋರ್ಜಿಯವರು ಕೂಡ ಅವರು ಜೊತೆಗೆ ಇದ್ರು. भारत की इस महिला द्वारा लिखित यह इतिवृत्तांत बहुत प्रेरणादायक तथा रोचक है. ಭಾರತದ ಈ ಮಹಿಳೆಯ ಮುಖಾಂತರ ಬರೆಯಲ್ಪಟ್ಟಂತಹ ಇತಿವೃತ್ತ ಅಂತ ಅಂದ್ರೆ ಹೇಗಿದೆಯೋ ಹಾಗೆ ಬರೆದಿರುವಂತಹ ಒಂದು ಕಥೆಯನ್ನ, ವೃತ್ತಾಂತವನ್ನ, ಸಂಗತಿಯನ್ನ ಬಹಳ ಪ್ರೇರಣಾದಾಯಕವಾಗಿದೆ ಮತ್ತು ರೋಚಕವಾಗಿದೆ ಅಂತಾರೆ. इसमें उन्होंने ही इस बात का वर्णन किया है कि वे एवरेस्ट के शिखर पर कैसे पहुंची. ಅವರೇ ಬರೆದಿರುವಂತ ಒಂದು ಪುಸ್ತಕದಲ್ಲಿ ಅವರೇ ಇದ್ರ ಬಗ್ಗೆ ವರ್ಣನೆ ಮಾಡಿದ್ದಾರೆ, ಆ ಎವರೆಸ್ಟ್ ಪರ್ವತವನ್ನ ಶಿಖರವನ್ನ ಹೇಗೆ ಹತ್ತಿದ್ರು ಅಂತ. ಇವರು ತೇನ್ಸಿಂಗ್ ನೋರ್ಗೆ ಏನಪ್ಪಾ ಅಂದ್ರೆ ಹೇಳಿದ್ವಲ್ಲ, ಎವರೆಸ್ಟ್ ಪರ್ವತವನ್ನು ಹತ್ತಿದಂತ ಮೊದಲನೇ ಪುರುಷ. ಇವರು ಜುಮ್ಕೆ ತಬಾಯಿ ಎವರೆಸ್ಟ್ ಪರ್ವತವನ್ನು ಹತ್ತಿದಂತಹ ಮೊದಲ ಮಹಿಳೆ. नेक्स्ट, कर्नल कुल्लर ने साउथ कोल तक की चढ़ाई के लिए 3 ಶಿಖರ ದಳों के 2 ಸಮೂಹ बना दिए. ಕರ್ನಲ್ ಕುಲ್ಲರ್ ಎಂಬುವರು ಆ ಸೌತ್ ಕೋಲ್ ದಕ್ಷಿಣದ ಒಂದು ದಿಕ್ಕಿನಿಂದ ಹತ್ತುವಂತ ಆ ಪರ್ವತವನ್ನು ಹತ್ತೋದಕ್ಕೋಸ್ಕರ 3 ಶಿಖರ ದಳಗಳನ್ನ ಒಟ್ಟು 2 ಗುಂಪುಗಳನ್ನಾಗಿ ಮಾಡಿದರು. 3 ಶಿಖರ ದಳಗಳನ್ನ 2 ಗುಂಪುಗಳನ್ನಾಗಿ ಮಾಡಿದ್ರು. मैं सुबह 4 बजे उठ गई,
ಬರ್ಫ್ ಪಿಘಲಾಯಿ ಅವ್ರು ಚಾಯ್ ಬನಾಯಿ. ಮಾಡಿಬಿಟ್ಟ ನಂತರ ಬೆಳಗ್ಗೆ ಆ ಪರ್ವತವನ್ನು ಹತ್ತೋದಕ್ಕೆ ಶುರು ಮಾಡಿದ್ರು. ಹೇಳ್ತಾರೆ, ನಾನು ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಬರ್ಫ್ ಅಂದರೆ ಮಂಜನ್ನು ಕರಗಿಸ್ಬಿಟ್ಟು ಅದರಿಂದ ಚಾಯನ್ನು ತಯಾರು ಮಾಡಿದೆ. ಕುಚ್ ಬಿಸ್ಕಿಟ್ और आधी चॉकलेट का हल्का नाश्ता करने के पश्चात मैं लगभग 5:30 बजे अपने तंबू से निकल पड़ी. ಸ್ವಲ್ಪ ಬಿಸ್ಕೆಟ್, ಆದಿ ಚಾಕ್ಲೇಟ್, ಅರ್ಧ ಚಾಕ್ಲೇಟನ್ನು ಹಲ್ಕ ಅಂದರೆ ಲೈಟಾಗಿ ಆ ನಾಷ್ಟವನ್ನು ಮಾಡಿಬಿಟ್ಟು ತಿಂಡಿಯನ್ನು ತಿಂದ ನಂತರ ನಾನು ಸುಮಾರು ಲಗ್ಭಗ್ ಅಂದರೆ ಸುಮಾರು 5:30 ಗಂಟೆ ಅಷ್ಟೊತ್ತಿಗೆ ನನ್ನ ತಂಬು ಅಂದರೆ ಬಿಡಾರ ಅಂತ, ಆ ಬಿಡಾರದಿಂದ ಹೊರಟೆ. ಅಂಗದೋರ್ಜಿನೇ ಮುझसे पूछा क्या मैं उनके साथ चलना चाहूंगी. ಅಂಗದೋರ್ಜಿಯವರು ಕೇಳಿದ್ರು, ನೀವು ನಮ್ಮ ಜೊತೆಲಿ ಬರೋದಕ್ಕೆ ಇಷ್ಟಪಡ್ತೀರಾ? ಮುಜೆ ಉನ್ ಪರ್ ವಿಶ್ವಾಸತ, ನನಗೆ ಅವ್ರ ಮೇಲೆ ಬಹಳ ನಂಬಿಕೆ ಇತ್ತು. ಸಾಥ್ ಹಿ ಸಾಥ್ ಮೈ ಅಪನಿ ಆರೋಹಣ ಕ್ಷಮತಾ ಅವ್ರ ಕರ್ಮಠತಾಕೆ ಬಾರೆ ಮೇ ಬಿ ಆಶ್ವಸ್ತತಿ, ಅವರ ಬಗ್ಗೆ ನಂಬಿಕೆ ಹಾಗೂ ನನ್ನ ಒಂದು ಮನಸ್ಸಲ್ಲಿರುವಂತಹ ಪರ್ವತಾರೋಹಣವನ್ನು ಹತ್ತುವಂಥ ಒಂದು ಕ್ಷಮತೆ ಮತ್ತು ನನ್ನ ಒಂದು ಕೆಲಸದ ಮೇಲೆ ನನಗೆ ಬಹಳ ನಂಬಿಕೆ ಇತ್ತು. ಸುಬಹ 6:20 पर जब अंगदूरजी और मैं साउथ कोल से बाहर निकले तो दिन ऊपर चढ़ाया था. ಯಾವಾಗ ಬೆಳಗ್ಗೆ 6:20 ಯಾವಾಗ ಅಂಗದೂರ್ಜಿ ಮತ್ತು ನಾವಿಬ್ಬರು ಸೇರ್ಕೊಂಡ್ಬಿಟ್ಟು ಸೌತ್ ಕೋಲ್ನಿಂದ ಹೊರಗೊಟ್ಟು ಆಗಾಗಲೇ ಬೆಳಕರ್ದೋಗಿತ್ತು. ಹಲ್ಕಿ ಹಲ್ಕಿ ಹವಾ ಚಲ್ ರಹಿ ಥಿ, ನಿಧಾನಕ್ಕೆ ಹಗುರವಾಗಿ ಗಾಳಿ ಬೀಸ್ತಾ ಇತ್ತು. ಅವ್ರ ಠಂಡ್ ಬಹುತ್ ಅಧಿಕ್ ಥಿ, ಮತ್ತು ಚಳಿ ಕೂಡ ಹೆಚ್ಚಾಗಿ ಇತ್ತು. ಹಮ್ನೆ ಬಗೈರ್ ರಸ್ಸಿ ಕೆ ಹಿ ಚಢಾಯಿ ಕಿ, ಆಗ ನಾವು ಹಗ್ಗವಿಲ್ದೇನೆ, ರಸ್ಸಿ ಅಂದರೆ ಹಗ್ಗ ಅಂತ, ಹಗ್ಗವಿಲ್ದೇನೆ ನಾವು ಹತ್ತೋದಕ್ಕೆ ಪರ್ವತವನ್ನು ಹತ್ತೋಕ್ಕೆ ಶುರು ಮಾಡಿದ್ವಿ. ಅಂಗದೂರ್ಜಿ ಏಕ ನಿಶ್ಚಿತ ಗತಿ ಸೆ ಊಪರ್ ಚಡ್ತೆ ಗೈ, ಆದರೆ ಅಂಗದೂರ್ಜಿ ಅವರು ಒಂದು ನಿಶ್ಚಿತವಾದಂಥ ಒಂದು ವೇಗದಲ್ಲಿ, ಅವರು ಜೋರಾಗೂ ಇಲ್ಲ ಈ ಕಡೆ ನಿಧಾನಕ್ಕೂ ಅಲ್ಲ, ಒಂದು ನಿಶ್ಚಿತವಾದಂಥ ವೇಗದಲ್ಲಿ ಪರ್ವತವನ್ನು ಹತ್ತಕ್ಕೆ ಶುರು ಮಾಡಿದರು. ಮುಜೆ ಬಿ ಉನ್ಕೆ ಸಾಥ್ ಚಲನೆ ಮೇ ಕೋಯಿ ಕಠಿನಾಯಿ ಹುಯಿ ನಹಿ ಹುಯಿ, ನನಗೂ ಕೂಡ ಅವ್ರ ಜೊತೆಯಲ್ಲಿ ಹತ್ತೋದಕ್ಕೆ ಯಾವುದೇ ಒಂದು ಕಠಿನಾಯಿ ಕಷ್ಟ ಅನಿಸ್ಲಿಲ್ಲ. ಜಮಿ ಹುಯಿ ಬರ್ಫ್ ಕಿ ಸೀದಿ ವ ಢಲಾವೋ ಚಟ್ಟಾನೆ ಇತನಿ ಸಖ್ತ್ ಅವ್ರ ಬುರ್ಬುರಿ ಥಿ ಮಾನೋ ಶೀಶೆ ಕಿ ಚಾದರ್ ಬಿಚಿ ಹೋ ಅಂತ. ಅಲ್ಲಿ ಒಂದು ವಾತಾವರಣ ಹೆಂಗಿರ್ತಾ ಇರ್ತಾರೆ. ಜಮಿ ಹುಯಿ ಬರ್ಫ್ ಅಂದರೆ ಸೇರಿಕೊಂಡಿರುವಂಥ ಮಂಜು, ಒಂದಕ್ಕೊಂದು ಸೇರಿಕೊಂಡಿರುವಂಥ ಮಂಜು. ಸೀದ ಅಂದರೆ ನೇರವಾಗಿ, ಢಲಾವ್ ಅಂದರೆ ಇಳಿಜಾರಾಗಿ, ಕಲ್ಲಿನ ಬಂಡಿಯಂಥ ರೀತಿಯಲ್ಲಿ ಸಖ್ತ್ ಅಂದರೆ ಕಠೋರವಾಗಿ, ಮತ್ತು ಬುರ್ಬುರಿ ಅಂದರೆ ಮಂಜಿನಂತೆ ಗಾಳಿಯಲ್ಲಿ ತೂರ್ತಾ ಇತ್ತು. ಮಾನು ಅಂದರೆ ಶೀಶೆ ಕಿ ಚಾದರ್ ಬಿಚಿಯೋ ಅಂದರೆ ಪರ್ವತದ ಮೇಲೆ ಆ ಗ್ಲಾಸ್, ಶೀಶ ಅಂದರೆ ಗ್ಲಾಸ್ ಅಂತ ಕರಿತೀವಿ, ಆ ಗ್ಲಾಸಿನ ಒಂದು ಚಾದರ್ ಅಂದರೆ ಹೊದಿಕೆಯನ್ನು ಹಾಕಿದರ ಅನ್ನೋ ರೀತಿಯಲ್ಲಿ ಮಂಜು ಆವರಿಸೋಗಿತ್ತು ಆ ಪರ್ವತದ ಮೇಲೆ, ಎವರೆಸ್ಟ್ ಪರ್ವತದ ಮೇಲೆ. ಆಮೇಲೆ ಬರ್ಫ್ ಕಾಟ್ನೆ ಕೆ ಲಿಯೆ ಫಾವಡೆ ಕಾ ಇಸ್ತೆಮಾಲ್ ಕರ್ನಾ ಪಡ, ಆ ಮಂಜನ್ನು ನಾವು ಕಟ್ ಮಾಡೋದಕ್ಕೋಸ್ಕರ, ಅದನ್ನು ಅಗಿಯೋಕ್ಕೋಸ್ಕರ ನಾವು ಫಾವಡ ಅಂದರೆ ಗುದ್ದಲಿಯನ್ನು ಪ್ರಯೋಗಿಸುವಂಥ ಪರಿಸ್ಥಿತಿ ಒಂದು. ಗುದ್ದಲಿಯನ್ನು ಪ್ರಯೋಗಿಸ್ತಾ ನಾವು ಮುಂದೆ ಸಾಕ್ತಾ ಹೋದ್ವಿ ಅಂತಾರೆ ಇವರೇ ಅಂಗದೋರ್ಜಿಯವರು. ನೋಡ್ಕೊಳ್ಳಿ, 2 घंटे से कम समय में ही हम ಶಿಖರ್ ಕ್ಯಾಂಪ್ ಪರ್ ಪಹುಂಚ್ ಗಯೆ. 2 ಗಂಟೆಗಿಂತ ಕಡಿಮೆ ಸಮಯದಲ್ಲಿ ನಾವು ಆ ಶಿಖರ ಪರ್ವತವನ್ನು, ಎವರೆಸ್ಟ್ ಪರ್ವತವನ್ನ ಮೇಲೆ ಕ್ಯಾಂಪ್ ಅಲ್ಲಿಗೆ ತಲುಪಿದ್ವಿ. ಅಂಗದೋರ್ಜಿನೇ ಪೀಚೆ ಮುಡ್ಕರ್ ಪೂಚಾ ಕ್ಯಾ ತುಮ್ ಥಕ್ ಗಯಿ ಹೋ. ಆ 2 ಗಂಟೆ ಆಗ್ತಿದ್ದಾಗೆ ನಾವು 2 ಗಂಟೆ ಸಮಯದಲ್ಲಿ ನಾವು ತಲುಪೋದನ್ನು ನೋಡ್ಬಿಟ್ಟು ಅವರು ನನಗೆ ವಾಪಸ್ ಒಂದ್ಸರಿ ಕೇಳಿದ್ರು, ಅಂಗದೋರ್ಜಿ ಅವರು ಕೇಳಿದ್ರು, ನೀನೇನಾದರೂ ಸುಸ್ತಾಗಿದೆಯಾ ಅಂತ ಒಂದ್ಸಾರಿ ನನಗೆ ಕೇಳಿದರು. ಮೈನೆ ಜವಾಬ್ ದಿಯಾ ನಹಿ, ಯಹ ಸುನ್ಕರ್ ಬಿ ಬಹುತ್ ಅಧಿಕ ಆಶ್ಚರ್ಯಚಕಿತ ಅವರು ಆನಂದಿತ್ ಹುಯೆ. ನಾನು ಅವ್ರಿಗೆ ಉತ್ತರ ಕೊಟ್ಟೆ ಇಲ್ಲ ಅಂತ ಹೇಳ್ಬಿಟ್ಟು. ಆ ಇಲ್ಲ ಎಂಬ ಉತ್ತರವನ್ನು ಕೊಡಿದಾಗ ಅವರಿಗೆ ಬಹಳ ಆಶ್ಚರ್ಯವಾಯಿತು ಮತ್ತು ಸಂತೋಷವಾಯಿತು. ಥೋಡಿ ಚಾಯ್ ಪೀನೆ ಕೆ ಬಾದ್ ಹಮ್ನೆ ಪುನಃ ಚಢಾಯಿ ಶುರು ಕರ್ದಿ. ಸ್ವಲ್ಪ ಚಾಯನ್ನ ಕುಡಿದ ನಂತರ ಪುನಃ ನಾವು ಮತ್ತೆ ಪರ್ವತವನ್ನು ಹತ್ತೋಕೆ ಶುರು ಮಾಡಿದ್ವಿ. लाटू एक नायलॉन की रस्सी लाया था, इसलिए अंगदोर्जी और मैं रस्सी के सहारे चढ़े, जबकि लाटू एक हाथ से रस्सी पकड़े हुए बीच में चला ಅಂತ. ಲಾಟು ನೈಲಾನ್ನ ಒಂದು ಹಗ್ಗವನ್ನು ತಂದಿದ್ದ. ಅಂಗದೋರ್ಜಿಯವರು ಮತ್ತು ನಾನು ಹಗ್ಗವನ್ನು ಹಿಡ್ಕೊಂಡ್ಬಿಟ್ಟು ಅದರ ಆಧಾರದ ಮೇಲೆ ಹತ್ತೋಕೆ ಶುರು ಮಾಡಿದ್ವಿ. ಲಾಟು ಒಂದು ಕೈಯಲ್ಲಿ ಹಗ್ಗವನ್ನ ಮತ್ತು ನಿಧಾನಕ್ಕೆ ಅವನು ಮಧ್ಯೆ ಹತ್ತುತ್ತಾ ಬಂದರು. तभी लाटू ने गौर किया कि मैं इन ऊंचाइयों के लिए आवश्यक 4 लीटर ऑक्सीजन की अपेक्षा लगभग 2.5 लीटर ऑक्सीजन प्रति मिनट की दर से ले चढ़ रही थी ಅಂತ. ಆ ಸಮಯದಲ್ಲಿ ಲಾಟು ನನ್ನ ಅಬ್ಸರ್ವ್ ಮಾಡ್ತಾ ಇದ್ರು. ಏನಪ್ಪಾ ಅಂದರೆ, ನಾನು ಎತ್ತರಕ್ಕೆ ಹೋಗ್ತಾ ಹೋದ ಹಾಗೆ ಆ 4 ಲೀಟರ್ ಆಕ್ಸಿಜನ್ ಬೇಕಾಗಿರುವಂಥ ಜಾಗದಲ್ಲಿ ನಾನು
ಕೇವಲ 2.5 ಲೀಟರ್ ಡಾಯಿ ಅಂದರೆ 2.5 ಲೀಟರ್ ಮಾತ್ರ ಆಕ್ಸಿಜನನ್ನು ಬಳಸ್ತಾ ಇದ್ದೆ. ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ಅವರೇನು ಮಾಡಿದ್ರು, ಮೇರೆ ರೆಗ್ಯುಲೇಟರ್ ಪರ್ ಜೈಸೆ ಹಿ ಉಸ್ನೆ ಆಕ್ಸಿಜನ್ ಕಿ ಆಪೂರ್ತಿ ಬಡಾಯಿ ಮುಜೆ ಕಠಿಣ ಚಡಾಯಿ ಆಸಾನ್ ಲಗ್ನೆ ಲಗಿ. ಹೋಗ್ತಾ ಆವಾಗ ಈ ಲಾಟು ಏನು ಮಾಡಿದ್ರು, ನನ್ನ ಸಿಲಿಂಡರ್ ಆ ಬೆನಿ ಕಟ್ಟಿರುವಂಥ ಒಂದು ಸಿಲಿಂಡರ್ ರೆಗ್ಯುಲೇಟರ್ನ ತಿರುಗಿಸ್ಬಿಟ್ಟು ಅದನ್ನು 4 ಲೀಟ್ರಿಗೆ ಮಾಡಿದಾಗ ನನಗೆ ಆಕ್ಸಿಜನ್ನ ಒಂದು ಪೂರ್ತಿಯಾಗಿ ಸಿಗುವಂಥ ಒಂದು ಅವಕಾಶ ಸಿಕ್ತು. ನನಗೆ ಆವಾಗ ಆ ಪರ್ವತವನ್ನು ಹತ್ತೋದಕ್ಕೆ ಸುಲಭ ಆಯಿತು ಅಂತ. ದಕ್ಷಿಣಕ್ಕೆ ಶಿಖರಕ್ಕೆ ಊಪರ್ಸೆ ಹವಾ ಕಿ ಗತಿ ಬಡ್ಗೈತಿ. ಆ ದಕ್ಷಿಣ ದಿಕ್ಕಿನಿಂದ ಮೇಲಿನಿಂದ ಗಾಳಿಯ ಒಂದು ವೇಗ ಹೆಚ್ಚಾಗಿತ್ತು. उस ऊंचाई पर तेज हवा के झोंके बुरबुरे बर्फ के कणों के चारों तरफ उड़ा रहे थे जिससे कुछ दिखाई नहीं दे रहा था ಅಂತ. ಎಂಥ ಕಷ್ಟದ ಅನ್ಸಪ್ಪ ಅಂದರೆ ಎತ್ತರವಾದಂಥ ಬೀಸುವಂಥ ಗಾಳಿಯಲ್ಲಿ ಎತ್ತರವಾಗಿ ಬೀಸ್ತಿರುವಂಥ ಆ ಮಂಜಿನ ಒಂದು ಬುರ್ಬುರ ಹೇಳಿದ್ವಲ್ಲ, ಮಂಜಿನ ಒಂದು ಸಣ್ಣ ಸಣ್ಣ ಕಣಗಳು ಕೂಡ ಎಷ್ಟು ನಮಗೆ ಸುತ್ತಲೂ ಹರಡೋಕೆ ಶುರು ಮಾಡ್ತು. ಆ ಸುತ್ತಲೂ ಹರಡಿರುವಂಥ ಕಣದ ಮಧ್ಯದಲ್ಲಿ ಮುಂದೆ ನಮಗೆ ಏನು ಕಾಣ್ತಾನೆ ಇರಲಿಲ್ಲ. मैंने देखा कि थोड़ी दूर तक कोई ऊंची चढ़ाई नहीं है. ನಾನು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದೆ, ಮುಂದೆ ಎಲ್ಲೂ ಕೂಡ ನಾವು ಹತ್ತೋದಕ್ಕೆ ಎತ್ತರವಾದಂಥ ಪ್ರದೇಶನೇ ಇಲ್ಲ ಅಂತ. ಢಲಾನ್ ಏಕ್ದಮ್ ಸೀದಿ ನೀಚಿ ಚಲಿ ಗೈ ಹೈ. ನೋಡಿದೆ, ನಾನು ನಿಂತ್ಕೊಂಡ್ಬಿಟ್ಟು ಇಳಿಜಾರು ಒಂದೇ ಸರಿಗೆ ನೇರವಾಗಿ ಕೆಳಗೆ ಹೋಗಿತ್ತು. ಮೇರಿ ಸಾನ್ಸ್ ಮಾನೋ ಏಕ್ದಮ್ ರುಕ್ ಗೈ ಥಿ. ಆ ಒಂದು ಸಂದರ್ಭ ನನಗೇನು ಅನಿಸ್ತಪ್ಪ ಅಂದ್ರೆ ನನ್ನ ಉಸಿರು ಹಂಗೆ ನಿಂತು ಹೋಗ್ಬಿಡ್ತು. ಅಂದ್ರೆ ಒಂದು ಹೆಜ್ಜೆ ಇಟ್ಟರೆ ಈಗ ನಾನು ಕೆಳಗೆ ಹೋಗ್ತಿದ್ದೆ, ಬಿದ್ದು ಹೋಗ್ತಿದ್ದೆ ಅಂತ. ಮುಜೆ ಲಗಾ ಕಿ ಸಫಲತಾ ಬಹುತ್ ನಜ್ದೀಕ್ ಹೈ. ನನಗನಿಸ್ತು ನನ್ನ ಸಾಫಲ್ಯತೆ, ನನ್ನ ಜಯ ಗಳಿಸೋದು ಬಹಳ ಹತ್ತಿರದಲ್ಲಿದೆ, ಅಂದರೆ ನನ್ನ ಸಫಲತೆ ಬಹಳ ಹತ್ತಿರದಲ್ಲಿದೆ ಅಂತ ಅನಿಸ್ತು. 23 मई 1984 के दिन दोपहर के 1:07 पर मैं एवरेस्ट की चोटी पर खड़ी थी. ಹೇಳ್ತಾರೆ 23 ಮೇ 1984 ಇಸ್ವಿಯ ದೋಪಹರ್ ಅಂದರೆ ಮಧ್ಯಾಹ್ನ ಸಮಯದ 1 ಗಂಟೆ 7 ನಾನು ಎವರೆಸ್ಟ್ನ ಒಂದು ತುದಿಯ ಮೇಲೆ ನಿಂತಿದ್ದೆ. एवरेस्ट की चोटी पर पहुंचने वाली मैं प्रथम ಭಾರತೀಯ ಮಹಿಳಾ ಥಿ. ಆ ದಿನ ಭಾರತದಲ್ಲಿ ಮೊಟ್ಟ ಮೊದಲು ಎವರೆಸ್ಟ್ ಪರ್ವತವನ್ನು ಹತ್ತಿದಂತಹ ಒಂದು ಶ್ರೇಯಸ್ಸಿಗೆ ನಾನು ಗುರಿಯಾದೆ. 23 ಮೇ 1984 ಇಸ್ವಿ. ಹೇಳ್ತಾರೆ ಮುಂದೆ, एवरेस्ट की चोटी पर इतनी जगह नहीं थी कि 2 व्यक्ति साथ साथ खड़े हो सके. ಎವರೆಸ್ಟ್ನ ಒಂದು ತುದಿಯ ಮೇಲೆ ಇಷ್ಟು ಜಾಗನೂ ಕೂಡ ಇರಲಿಲ್ಲ, ಇಬ್ಬರು ಜನರು ನಿಂತ್ಕೊಳ್ಳುವಷ್ಟು ಜಾಗನೂ ಇರಲಿಲ್ಲ. चारों तरफ हजारों मीटर लंबी सीधी ढलान को देखते हुए हमारे सामने मुख्य प्रश्न सुरक्षा था. ಆ ಸುತ್ತಲೂ ಒಂದ್ಸರಿ ನೋಡ್ಬಿಟ್ಟೆ ನಾನು, 1000 ಕಿಲೋಮೀಟರ್ ಉದ್ದವಾಗಿರುವಂತಹ ಮತ್ತು ನೇರವಾಗಿ ಇಳಿಜಾಗಿರುವಂತಹ ನಾವು ನೋಡ್ತಾ ನನಗೆ ಅನಿಸ್ತು, ನಮಗೆ ಎದುರುಗಡೆ ಒಂದು ಪ್ರಶ್ನೆ ಹೇಳಿತ್ತು, ಏನಪ್ಪಾ ಅಂದ್ರೆ ನಮ್ಮ ಸುರಕ್ಷತೆ ಬಗ್ಗೆ ಅಂತ. ಯಾಕೆಂದರೆ ಒಂದು ಹೆಜ್ಜೆ ಇಟ್ಟರೆ ಕೆಳಗೆ ಸೀದಾ ಹೋಗ್ತಿದ್ವಿ, ನಮ್ಮ ಸುರಕ್ಷತೆಯು ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ಇತ್ತು ಅಂತ. इसके बाद मैं अपने घुटनों के बल पर बैठी बर्फ पर अपने माथे को लगाकर मैंने सागर माते के ताज का चुंबन किया ಅಂತ ಹೇಳ್ತಾರೆ. हमने फावड़े से पहले बर्फ की खुदाई कर अपने आप को सुरक्षित रूप से स्थिर किया. ಅದಕ್ಕೋಸ್ಕರ ನಮ್ಮ ಪ್ರಶ್ನೆ ಸುರಕ್ಷತೆಯ ಒಂದು ಪ್ರಶ್ನೆ ಇದ್ದ ತಕ್ಷಣ ನಾವೇ ಮಾಡಿದ್ವಿ ಅಂದರೆ, ನಾವು ಗುದ್ದಲಿಯಿಂದ ಮೊದಲು ಆ ಬರ್ಫ್ ಅಂದರೆ ಮಂಜನ್ನು ಕಳೆದುಬಿಟ್ಟು ಅಲ್ಲಿ ಇಬ್ಬರು ನಿಂತ್ಕೊಳ್ಳೋದಕ್ಕೆ ಸುರಕ್ಷಿತವಾದಂಥ ಒಂದು ಸ್ಥಾನವನ್ನು ಮಾಡ್ಕೊಂಡ್ವಿ, ನಾವು ನಿಲ್ಲೋದಕ್ಕೆ ಒಂದು ಅವಕಾಶವನ್ನು ಮಾಡ್ಕೊಂಡ್ವಿ ಸುರಕ್ಷಿತವಾಗಿ. ಇಸ್ಕೆ ಬಾದ್ ಮೈ ಅಪನೆ घुटनों के बल पर बैठी. ಅದಾದ ನಂತರ ನಾನು ನನ್ನ ಮೊಣಕಾಲು ಊರಿ ಕೆಳಗಡೆ ಕೂತ್ಕೊಂಡೆ. ಬರ್ಫ್ ಪರ್ ಅಪನೆ ಮಾತೆ ಕೋ ಲಗಾಕರ್ ಮೈನೆ ಸಾಗರ್ ಮಾತೆ ಕೆ ತಾಜ್ ಕಾ ಚುಂಬನ್ ಕಿಯಾ. ಆ ಮಂಜಿನ ಮೇಲೆ ಕೂತ್ಕೊಂಡ್ಬಿಟ್ಟು ಸಾಗರ ಮಾತಾ ಅಂದರೆ ಎವರೆಸ್ಟ್ ಪರ್ವತದ ಆ ತುದಿಯ ಮೇಲೆ ಆ ಮುಕುಟದ ಮೇಲೆ ಕೂತ್ಕೊಂಡ್ಬಿಟ್ಟು ಆ ಮುಕುಟಕ್ಕೆ ಒಂದು ಚುಂಬನವನ್ನು ಮುತ್ತನ್ನು ಕೊಟ್ಟೆ. बिना उठे ही मैंने अपने थैले से हनुमान चालीसा और दुर्गा माँ का चित्र निकाला. ಹೇಳಿದ್ದೇನೆ ಆ ಮುತ್ತನ್ನು ಸಾಗರ ಮಾತೆಗೆ ಚುಂಬನವನ್ನು ಮಾಡಿದ ನಂತರ ಅಲ್ಲಿಂದ ಮೇಲೆ ಹೇಳಿದ್ದೇನೆ, ನಾನು ನನ್ನ ಚೀಲದಲ್ಲಿರುವಂತಹ ಹನುಮಾನ್ ಚಾಲೀಸವನ್ನು ಮತ್ತು ದುರ್ಗಾ ಮಾತೆಯ ಒಂದು ಚಿತ್ರವನ್ನು ತೆಗೆದೆ. मैंने इन्हें अपने साथ लाए लाल कपड़े में लपेटा और छोटी सी पूजा करके इसको बर्फ में दबा दिया. ಆ ಹನುಮಾನ್ ಚಾಲೀಸವನ್ನು ಮತ್ತು ದುರ್ಗಾ ಮಾತವನ್ನು ಒಂದ್ಸರಿ ನಿಧಾನಕ್ಕೆ ಒಂದ್ಸರಿ ಸಣ್ಣದಕ್ಕೆ ಅದಕ್ಕೆ ಪೂಜೆಯನ್ನು ಮಾಡಿಬಿಟ್ಟು ಆ ಹನುಮಾನ್ ಚಾಲೀಸ ಮತ್ತು ದುರ್ಗಾ ಮಾತೆಯ ಒಂದು ಫೋಟೋವನ್ನು ಕೆಂಪು ಬಟ್ಟೆಯಲ್ಲಿ ಅದನ್ನು ಸುತ್ತಾಕ್ಬಿಟ್ಟು ಆ ಬಟ್ಟೆಯನ್ನು ನಾನು ಆ ಸಾಗರ ಮಾತೆ ಅಂದರೆ ಎವರೆಸ್ಟ್ನ ಪರ್ವತದಲ್ಲಿ ಅದನ್ನು ಒಳಗಡೆ ಮುಚ್ಚಿಟ್ಟೆ, ಅಡಗಿಸಿದೆ.
ಉಟ್ಕರ್ ಮೈ ಅಪನೆ ರಜ್ಜು ನೇತ ಅಂಗದೋರ್ಜಿ ಕೆ ಪ್ರತಿ ಆಧಾರ್ ಭಾವ ಸೆ ಜುಕಿ. ಅದಾದ ನಂತರ ಎದ್ಬಿಟ್ಟು ನಾನು ನನ್ನ ಗುಂಪಿನ ಮುಖಂಡನಾದಂತಹ ಅಂಗದೋರ್ಜಿಯವರಿಗೆ ನಾನು ಶ್ರದ್ಧಾಪೂರ್ವಕವಾಗಿ ನಮನವನ್ನು ಸಲ್ಲಿಸಿದೆ, ಗೌರವವನ್ನು ಸಲ್ಲಿಸಿದೆ. ಉನ್ಹೋನೆ ಮುಜೆ ಗಲೆ ಲಗಾಯ, ಅವರು ಕೂಡ ನನಗೆ ಅಪ್ಕೊಂಡ್ರು. ಕುಚ್ ದೇರ್ ಬಾಜ್ ಸೋನಂ ಪುಲ್ಜರ್ ಪಹುಂಚೆ, ಆ ನಂತರ ಕೆಲವು ಸಮಯದ ನಂತರ ಸೋನಂ ಪುಲ್ಜರ್ ಕೂಡ ಅಲ್ಲಿಗೆ ಆ ಪರ್ವತಕ್ಕೆ ಬಂದರು, ಮೇಲಕ್ಕೆ ಬಂದರು. ಅವರು ಉನ್ಹೋನೆ ಫೋಟೋ ಲಿಯೆ, ಅವರು ಆ ಸೋನಂ ಪುಲ್ಜರ್ ಅವರು ಏನು ಮಾಡಿದ್ರು, ನಮ್ಮ ಎಲ್ಲರ ಒಂದು ಫೋಟೋವನ್ನು ತಕ್ಕೊಂಡ್ರು. ನೋಡಿದ್ರಲ್ಲ ಹನುಮಾನ್ ಚಾಲೀಸವನ್ನು, ಈ ರೀತಿ ಹನುಮಾನ್ ಚಾಲೀಸ ಮತ್ತು ದುರ್ಗಾಮಾತೆಯ ಫೋಟೋವನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅದನ್ನು ಆ ಹಿಮಾಲಯದ ಒಂದು ಬೆಟ್ಟದ ಮೇಲೆ, ಎವರೆಸ್ಟ್ನ ಒಂದು ಬೆಟ್ಟದ ಮೇಲೆ ಅಡಿಸಿ ಇಟ್ಟರು. इस समय तक लाटू ने हमारे नेता को एवरेस्ट पर पहुंचने की सूचना दी थी. ಈ ಸಮಯಕ್ಕೆ ಸರಿಯಾಗಿ ಇಷ್ಟರೊಳಗಾಗಲಿ ಲಾಟು ನಾವು ನಮ್ಮ ಮುಖಂಡನಾದಂಥ ನಮ್ಮ ಮುಖಂಡರಿಗೆ ಗುಂಪಿನ ಮುಖಂಡರಿಗೆ ಎವರೆಸ್ಟ್ ಮೇಲೆ ತಲುಪಿದಂಥ ಒಂದು ಸೂಚನೆಯನ್ನು ನೀಡಿದ್ದ. ತಬ್ ಮೇರೆ ಹಾತ್ ಮೇ ವಾಕಿ ಟಾಕಿ ದಿಯಾ ಗಯ, ಆ ನಂತರ ಆ ಲಾಟು ತಂದು ನನಗೆ ವಾಕಿ ಟಾಕಿಯನ್ನು ಕೈಯಲ್ಲಿ ಕೊಟ್ಟರು. ಕರ್ನಲ್ ಕುಲ್ಲರ್ ನೇ ಮುಜೆ ಬಧಾಯಿ ದಿ ಅವ್ರು ಬೋಲೆ, ಆ ಕರ್ನಲ್ ಕುಲ್ಲರ್ ಅವರು ಆ ವಾಕಿ ಟಾಕಿ ಮುಖಾಂತರ ನನಗೆ ಶುಭಾಶಯವನ್ನು ಕೋರ್ತಾ ಹೇಳಿದರು. ದೇಶ್ ಕೋ ತುಮ್ ಪರ್ ಗರ್ವ ಹೈ, ದೇಶಕ್ಕೆ ನಿನ್ನ ಮೇಲೆ ಗರ್ವವಿದೆ, ಹೆಮ್ಮೆ ಅನ್ಸುತ್ತೆ ಅಂತ. ಹಮ್ನೆ ಶಿಖರ್ ಪರ್ 43 ಮಿನಿಟ್ ವ್ಯತೀತ್ ಕಿಯೇ और अपनी वापसी यात्रा 1:55 पर ಆರಂಭ ಕಿ. ನಾವು ಕೂಡ ಆ ಶಿಖರದ ಮೇಲೆ 43 ನಿಮಿಷ ಮಾತ್ರ ಕಳೆದ್ವಿ. ನಂತರ ವಾಪಸ್ 1:55 ಮತ್ತೆ ವಾಪಸ್ ಹೊರಟ್ವಿ. ಅಂಗದೋರ್ಜಿ और मैं साउथ कोल पर ಸಾಯಂ 5 बजे तक पहुंच गए. ಅಂಗದೋರ್ಜಿ ಮತ್ತು ನಾನು ಸಾಯಂಕಾಲ 5 ಗಂಟೆ ಒಳಗೆ ವಾಪಸ್ಸು ಬಂದ್ಬಿಟ್ವಿ. सबने साउथ कोल से शिखर तक और वापस साउथ कोल के तक की यात्रा चोटी पर रुकने से सहित पूरे 10 घंटे 40 मिनट के अंदर पूरी करने पर बधाई दी ಅಂತ. ಎಲ್ಲರೂ ಕೂಡ ಆ ಶಿಖರ ಪರ್ವತವನ್ನು ಹತ್ತಿ ವಾಪಸ್ ಬಂದಿರುವಂಥ ಸಮಯವನ್ನು ಮತ್ತು ಆ ತುದಿಯಲ್ಲಿ ನಿಂತುಕೊಂಡಿರುವಂಥ ಎಲ್ಲ ಸಮಯವನ್ನು ಸೇರಿಬಿಟ್ಟು ಎಷ್ಟು ಸಮಯ ಆಗಿತ್ತಪ್ಪ ಅಂದರೆ 10 ಗಂಟೆ 40 ನಿಮಿಷ ಎಲ್ಲ, ಅಷ್ಟರೊಳಗೆ ನಾವೆಲ್ಲವನ್ನ ಪೂರಿಸಿದ್ವಿ. ಹೋಗಿ ಬಂದು ಅಲ್ಲಿ ನಿಂತ್ಕೊಂಡಿರುವಂಥ ಸಮಯನ ಸೇರಿಸ್ಬಿಟ್ಟು ಎಷ್ಟು ಮಾಡಿದ್ವಪ್ಪ ಅಂದರೆ ಟೈಮ್ ತಗೊಂಡಿದ್ವಿ ಅಂದರೆ 10 ಗಂಟೆ 40 ನಿಮಿಷ ಮಾತ್ರ. ಅದನ್ನು ನೋಡಿದಂಥವ್ರು ಎಲ್ಲರಿಗೂ ಸಂತೋಷ ಆಯಿತು, ಅವರೆಲ್ಲರೂ ಶುಭ ಕೋರಿದ್ರು ನನಗೆ. ಮೈ ಜಬ್ तंबू में घुस रही थी, मैंने मेजर कुमार को कर्नल कुल्लर से ವೈರ್ಲೆಸ್ ಪರ್ ಬಾತೆ ಕರ್ತೆ ಸುನಾ ಅಂತ. ಯಾವಾಗ ನಾನು ತಮ್ಮ ಬಿಡಾರದೊಳಗೆ ಹೋಗಬೇಕು ಅಂತ ಹೊರಟನೋ ಆವಾಗ ನಾನು ನಮ್ಮ ಮೇಜರ್ ಆದಂಥ ಕುಮಾರ್ ಅವರು ಕರ್ನಲ್ ಕುಲ್ಲರ್ ಜೊತೆಯಲ್ಲಿ ವೈರ್ಲೆಸ್ಸಲ್ಲಿ ಮಾತಾಡ್ತಿರೋದನ್ನು ನಾನು ಕೇಳಿದೆ. ಏನು ಮಾತಾಡ್ತಿದ್ರಪ್ಪ ಅಂದರೆ, ಆಪ್ ವಿಶ್ವಾಸ ಕರೆ ಯಾ ನಾ ಕರೆ ಶ್ರೀಮಾನ್ बिचेंद्री पाल केवल 3 घंटे में ही वापस आ गई है और वह उतनी ही चुस्त दिख रही है जितनी वह आज सुबह चढ़ाई शुरू करने से पहले थी ಅಂತ ಅವ್ರು ಮಾತಾಡ್ತಿರುವಂಥ ವಾಕ್ಯಗಳನ್ನು ಏನು ಮಾಡ್ತಾರೆ, ಅವರು ಕುಮಾರ್ ಹೇಳ್ತಿದ್ರಂತೆ ಕುಲ್ಲರಿಗೆ, ಸರ್ ನೀವು ನಂಬಿ ಅಥವಾ ನಮ್ಮದೇ ಇರಿ ಶ್ರೀಮಾನರೇ, ನಂಬ್ರಿ ಅಥವಾ ನಮ್ಮದೇ ಇರ್ರಿ, ಬಿಚೇಂದ್ರಿ ಪಾಲ್ ಅವರು ಕೇವಲ 3 ಗಂಟೆ ಒಳಗಾಗಲಿ ವಾಪಸ್ 3 ಗಂಟೆ ಒಳಗಾಗಿ ವಾಪಸ್ಸು ಬಂದ್ಬಿಟ್ಲು. ಮತ್ತು ಅವಳಲ್ಲಿ ಎಷ್ಟು ಉತ್ಸಾಹ ಇತ್ತಪ್ಪ ಅಂದರೆ, ಯಾವಾಗ ಬೆಟ್ಟವನ್ನು ಹತ್ತೋದಕ್ಕೆ ಬೆಳಗ್ಗೆ ಎಷ್ಟು ಉತ್ಸಾಹ ಇತ್ತೋ ಅಷ್ಟೇ ಉತ್ಸಾಹ ಅವರಲ್ಲಿ ಈಗಲೂ ಕೂಡ ಇದೆ ಅಂತ ಹೇಳ್ತಾ ಇರೋದನ್ನು ಮಾತಾಡೋದನ್ನು ನಾನು ಕೇಳಿದೆ ಅಂತ. मुझे पर्वतारोहण में श्रेष्ठता के लिए भारतीय पर्वतारोहण संघ का प्रतिष्ठित स्वर्ण पदक तथा अन्य अनेक सम्मान और पुरस्कार प्रदान किए गए ಅಂತ. ಈ ಪರ್ವತವನ್ನು ಆರೋಹಣ ಮಾಡಿದಂಥ ಮೊದಲ ಭಾರತೀಯ ಮಹಿಳೆ ಆದ್ರಿಂದ ಆ ಪರ್ವತಾರೋಹಣದ ಒಂದು ಶ್ರೇಷ್ಠತೆಗೋಸ್ಕರ ಭಾರತೀಯ ಪರ್ವತಾರೋಹಣ ಸಂಘದ ಮುಖಾಂತರ ನನಗೆ ಪ್ರತಿಷ್ಠಿತವಾದಂಥ ಒಂದು ಸ್ವರ್ಣ ಪದಕವನ್ನು ಮತ್ತು ಅನೇಕ ಗೌರವಗಳನ್ನು ಮತ್ತು ಪುರಸ್ಕಾರಗಳನ್ನು ನೀಡಲಾಯಿತು. पद्मश्री और प्रतिष्ठित अर्जुन पुरस्कार की घोषणा की गई. ಆ ಎವರೆಸ್ಟ್ ಪರ್ವತನ ಹತ್ತೋದಕ್ಕೋಸ್ಕರ ನನಗೆ ಪದ್ಮಶ್ರೀ ಪುರಸ್ಕಾರ ಸಿಕ್ತು ಮತ್ತು ಗೌರವಯುತವಾದಂಥ ಅರ್ಜುನ ಪುರಸ್ಕಾರದ ಒಂದು ಘೋಷಣೆ ಕೂಡ ಆಯಿತು. ಸಬ್ಕೆ ಆಕರ್ಷಣ और सम्मान का केंद्र होना मुझे बहुत अच्छा लगा. ಈಗ ನಾನು ಎಲ್ಲರ ಒಂದು ಆಕರ್ಷಣೆಯ ಕೇಂದ್ರವಾಗಿರುವಂಥ ಮತ್ತು ಗೌರವಕ್ಕೆ ಪಾತ್ರವಾಗಿರೋದು ನನಗೆ ಬಹಳ ಸಂತೋಷ ನೀಡಿದೆ ಅಂತ ಹೇಳ್ಬಿಟ್ಟು ಇಷ್ಟು ವಿಚಾರವನ್ನು ಬರೆದಿದ್ದಾರೆ. इस तरह बिचेंद्री को एवरेस्ट पर पहुंचने वाली पहली भारतीय महिला होने का गौरव प्राप्त हुआ. ಈ ರೀತಿಯಲ್ಲಿ ಬಿಚೇಂದ್ರಿರವರಿಗೆ ಎವರೆಸ್ಟ್ ಮೇಲೆ ಹತ್ತಿದಂತಹ ಭಾರತೀಯ ಮೊದಲ ಮಹಿಳೆ ಎಂಬ ಒಂದು ಗೌರವ ತಂದುಕೊಟ್ಟಿದೆ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಇದು ಎಲ್ಲಿದೆಯಪ್ಪ ಅಂತ ಹೇಳಿದರೆ, ಬಿಚೇಂದ್ರಿ ಪಾಲ್ ದ್ವಾರ ಲಿಖಿತ ಎವರೆಸ್ಟ್ ಮೇರಿ ಶಿಖರ್ ಯಾತ್ರಾ ಎಂಬ ಒಂದು
ಪುಸ್ತಕದಿಂದ ಆಯ್ದುಕೊಂಡಿರುವಂಥ ಒಂದು ಸ್ವಲ್ಪ ಭಾಗ ಇದು ಅಂತ. ಅವರೇ ಬರೆದಿರುವಂಥ ಒಂದು ಪುಸ್ತಕ ಇದು. ಯಾವುದಪ್ಪ ಅಂದರೆ ಎವರೆಸ್ಟ್ ಮೇರಿ ಶಿಖರ್ ಯಾತ್ರಾ, ಅವರ ಒಂದು ಪುಸ್ತಕದಿಂದ ಆಯ್ದುಕೊಂಡಿರುವಂಥ ಭಾಗವನ್ನು ಇಷ್ಟು ಹೇಳಿದ್ದೀನಿ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಮಸ್ಕಾರ.